ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಶ್ರೀ ಗುರುಭ್ಯೋ ನಮಃ. ಸುವರ್ಣವಾಹಿನಿಯ ಸಮಸ್ತ ಕನ್ನಡ ಬಂಧುಗಳಿಗೆ, ವೀಕ್ಷಕರಿಗೆ ಏಪ್ರಿಲ್ ಮಾಸ ಭವಿಷ್ಯಕ್ಕೆ ಶುಭಕಾಮನೆಗಳು, ಸ್ವಾಗತವನ್ನು ಕೋರ್ತಾ ಒಂದು ಅತ್ಯಂತ ಅಪರೂಪದ ಗ್ರಹ ದೋಷದ ಮಾಸಗಳಲ್ಲಿ ಮುಂದುವರಿತಾ ಮಾರ್ಚಲ್ಲಿ ಹೇಳಿದ್ದೆ. ಏಪ್ರಿಲ್ ಕೂಡ ಸಾಕಷ್ಟು ಗ್ರಹ ದೋಷಗಳು ಇರತಕ್ಕಂತಹ ಮಾಸ ಅಂತಂತ, ಅದರ ಒಂದು ಮುಂದುವರಿದ ಭಾಗವಾಗಿ ಏಪ್ರಿಲ್ ಮಾಸ ಭವಿಷ್ಯದ ಗ್ರಹ ಗೋಚಾರದ ವಿಶೇಷವನ್ನು ನೋಡಿ ನಂತರ ರಾಶಿಫಲವನ್ನು ನೋಡೋಣ. ಏಪ್ರಿಲ್ ಅಂತಂದರೆ ಸೂರ್ಯನ ಮಾಸ ಅಂತಂತ. ಮಾರ್ಚ್ ಮಧ್ಯದ ಅಂದರೆ ಮಾರ್ಚ್ 14ನೇ ತಾರೀಕಿಂದ ಮೇ 14ನೇ ತಾರೀಕುವರೆಗೂ ಹೆಚ್ಚು ಕಮ್ಮಿ 2 ತಿಂಗಳು ಇದು ರವಿಯ ಮಾಸಗಳು ಅಂತಂತಾನೆ. ರವಿಯು ತನ್ನ ಉಚ್ಚ ರಾಶಿ ಮತ್ತು ದಿಗ್ಬಲವನ್ನು ಹೊಂದಿರತಕ್ಕಂತಹ ಮೀನ ರಾಶಿಯ 20 ಅಂಶದಿಂದ ವೃಷಭ ರಾಶಿಯ 24 ಅಂಶದವರೆಗೂ ರವಿಯೇ ರಾಜ ಪ್ರತಿ ವರ್ಷವೂ ಕೂಡ. ಹಾಗಾಗಿ ಎಲ್ಲ ಫಲವೂ ಕೂಡ ರವಿಯ ಕೇಂದ್ರದಿಂದಲೇ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಅಂತಹ ಏಪ್ರಿಲ್ ಮಾಸದಲ್ಲಿ ನಮಗೆ ಮೀನರಾಶಿಯಲ್ಲೂ ಮತ್ತು ಮೇಷರಾಶಿಯಲ್ಲೂ ಕೂಡ ಉಭಯವಾಗಿ ಇರ್ತಕ್ಕಂತಹ, ನಾವು ಆರಂಭದಿಂದ 14ನೇ ತಾರೀಕುವರೆಗೂ ಮೀನರಾಶಿಯಲ್ಲಿ ಇರ್ತೇವೆ ಮತ್ತು ಮೇಷರಾಶಿಯಲ್ಲಿ ಉಳಿದ 15 ದಿನವೂ ಕೂಡ ಮೇಷ ಮಾಸವಾಗಿರ್ತದೆ. ಹಾಗಾಗಿ ಉಭಯವನ್ನು ಚಿಂತನೆ ಮಾಡಬೇಕು. ಶನಿ ಯುತಿಯು ಈಗ ರವಿಗೆ ಇರುವುದರಿಂದ, ಶುಕ್ರನು ಅಸ್ತನಾಗುವ ಸಮಯವೂ ಇದೇ ತಿಂಗಳಾಗಿರುವುದರಿಂದ, ಕುಜರಾಹು ಯುತಿಯೂ ಇದೇ ತಿಂಗಳು ನಡೀತಾ ಇರುವುದರಿಂದ ಕುಂಭರಾಶಿಯಲ್ಲಿ, ಬುಧನಿಗೂ ಬಲವಿಲ್ಲದೆ ಇರತಕ್ಕಂತಹ ಮಾಸವೂ ಆಗಿರುವುದರಿಂದ ಅನೇಕ ಸಂಕಷ್ಟಗಳು, ಯುದ್ಧದ ವಿಷಯದಲ್ಲಿ ಆಗ್ತಾ ಇರತಕ್ಕಂತಹ ಏಳಿಗೆಗಳಿಗೆ ದಾರಿ ಕಾಣಿಸ್ತಾನೇ ಇಲ್ಲ. ಎಲ್ಲ ಗೋಜಲಾಗಿರ್ತಕ್ಕಂಥದ್ದು. ಒಂದು ಶನಿಯ ಯುತಿ ಮೀನರಾಶಿಯಲ್ಲಿ, ಸಮುದ್ರ ರಾಶಿಯಲ್ಲಿ ಶನಿಯ ಯುತಿ ರವಿಗೆ, ಅದೊಂದು ಸಮುದ್ರ ರಾಶಿಯಲ್ಲಿ ಶನಿಗೆ ಶತ್ರುವಿನ ಸಂಘ ಆದರೆ ಸಮುದ್ರದ ಮೇಲೆಯೇ ಆಧಿಪತ್ಯವನ್ನು ಸಾಧಿಸಿಕೊಂಡು ಬಂದಿರತಕ್ಕಂತಹ ಮಧ್ಯಪ್ರಾಚ್ಯ, ಗಲ್ಫ್ ರಾಷ್ಟ್ರಗಳು, ಅಮೆರಿಕ, ಬ್ರೆಜಿಲ್, ತೈವಾನ್, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ ಇದೆಲ್ಲವೂ ಕೂಡ ತಮ್ಮ ವಸಾಹತುಗಳನ್ನು ಸಾಧಿಸಿಕೊಂಡಿರ್ತಕ್ಕಂಥದ್ದು ಸಮುದ್ರದ ಮೇಲೆಯೇ. ಯಾವಾಗ ಸಮುದ್ರ ರಾಶಿಯಾಗಿರ್ತಕ್ಕಂತಹ ಮೀನರಾಶಿಯಲ್ಲಿ ಅಥವಾ ಕರ್ಕರಾಶಿಯಲ್ಲಿ, ಜಲರಾಶಿಯಾಗಿರ್ತಕ್ಕಂಥ ಕರ್ಕರಾಶಿಯಲ್ಲಿ ಪಾಪಗ್ರಹರು ಸಂಚಾರ ಆಗಿ ಅಲ್ಲಿ ಶತ್ರುಯುತಿಗಳು ಉಂಟಾದಾಗ ಗ್ರಹ ಗೋಚಾರದಲ್ಲಿ ಯುದ್ಧಗಳು ಶತಸಿದ್ಧವಾಗ್ತದೆ ಅಂತಂತಾನೆ ಲೆಕ್ಕಾಚಾರ. ಹಾಗಾಗಿ ಇದು ಒಂದು ರವಿಯ ಯುತಿ ಆಗ್ತಕ್ಕಂಥದ್ದು ಮೀನರಾಶಿಯಲ್ಲಿ, ಮತ್ತು ಕುಜ ಮತ್ತು ರಾಹುವಿನ ಯುತಿ ನಡೀತಾ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಏಕನಕ್ಷತ್ರ ಸಂಚಾರ, ಮತ್ತು ಬುಧನಿಗೂ ಬಲವಿಲ್ಲದ ನೀಚ ಅವರೋಹಿ ಆಗಿರ್ತಕ್ಕಂಥ ಬುಧನಿಗೂ ಬಲ ಇಲ್ಲ. ಬುಧನಿಗೆ ಬಲ ಇದ್ದರೆ ಸಂಕಷ್ಟಗಳ ಮಧ್ಯೆ ಒಂದು ಮೀಡಿಯೇಷನ್ ಅಂತ ನಾವು ಹೇಳ್ತೀವಿ. ಇಬ್ಬರು ಜಗಳ ಆಡ್ತಾ ಇರಬೇಕಾದ್ರೆ ಒಬ್ಬನು ಮಧ್ಯಪ್ರವೇಶ ಮಾಡಿ ಅದನ್ನು ಶಮನ ಮಾಡ್ತಕ್ಕಂತಹ ಶಕ್ತಿ ಬುಧನಿಗೆ, ಬುದ್ಧಿಶಕ್ತಿಯಿಂದ, ಬಾಹುಬಲದಿಂದ, ಬಾಹುಶಕ್ತಿಯಿಂದ ಹೊಡೆದಾಡ್ತಾ ಇರ್ತಾರೆ. ಅದನ್ನು ಬುದ್ಧಿಶಕ್ತಿಯಿಂದ ಸರಿ ಮಾಡ್ತಕ್ಕಂತಹ ಶಕ್ತಿ ಬುಧಗ್ರಹನ ಅನುಕೂಲದಿಂದ ಬರ್ತದೆ. ಆ ಬುಧನಿಗೂ ಬಲ ಇಲ್ಲದೆ ಇರತಕ್ಕಂತಹ ಮಾಸವು ಎರಡನೇ ವಿಷಯ. ಮತ್ತು ರವಿಯ ಒಂದು ಕೇಂದ್ರವು ಬಲಿಷ್ಠವಾಗ್ತಾ ಹೋಗ್ತಾ ಇರತಕ್ಕಂತಹ ಏಪ್ರಿಲ್ ಮಾಸ. ಹಾಗಾಗಿ ಯಾವ ಗ್ರಹರಿಗೂ ಕೂಡ ಶಾಂತಿ ಸಮಾಧಾನವನ್ನು ಉಂಟು ಮಾಡತಕ್ಕಂತಹ ಕಿರಣಗಳ ಕೊರತೆ ಈ ತಿಂಗಳು ಕೂಡ ನಡೀತದೆ. ಆದರೆ ರವಿಯು ಒಬ್ಬನೇ ಬಲಿಷ್ಠ ಆದ ಅಂತಂತ ಅರ್ಥ ಆಗ್ತದೆ. ಅತ್ತ ಮಿಥುನ ರಾಶಿಯಲ್ಲಿ ಉಚ್ಚ ಆರೋಹಿಯಾಗಿರ್ತಕ್ಕಂತಹ ಗುರುವು
ಬಾಧಕನಲ್ಲದೆ ಒಂದು ರೀತಿಯ ಜಗತ್ತಿಗೆ ಒಳ್ಳೆಯದು ಗುರುವಿನ ವಿಷಯ. ಸೊ ಏಪ್ರಿಲ್ 2026 ತಿಂಗಳಲ್ಲಿ ಗುರು ಮತ್ತು ರವಿ ಈ ಎರಡು ಗ್ರಹರು ಮಾತ್ರವೇ ಶುಭಸ್ಥರಾಗಿರ್ತಕ್ಕಂಥದ್ದು, ಶುಭ ಫಲವನ್ನು ಕೊಡ್ತಕ್ಕಂತಹ ಗ್ರಹರಾಗಿರ್ತಕ್ಕಂಥದ್ದು. ಹಾಗಾಗಿ ರವಿಯು ಎಲ್ಲ ರಾಜತ್ವವನ್ನು, ಎಲ್ಲ ಡೆಸಿಷನ್ಸನ್ನು ಪ್ರತಿನಿಧಿ ಮಾಡ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಗ್ರಹ. ಗುರುವು ಸಮತ್ವವನ್ನು ಮತ್ತು ಜೀವರಾಶಿಗಳಿಗೆ ಬೇಕಾಗಿರ್ತಕ್ಕಂತಹ ಬಾಳ್ವೆಯನ್ನು, ಜ್ಞಾನವನ್ನು ಮತ್ತು ಸ್ಥಿರತೆಯನ್ನು ಕೊಡ್ತಕ್ಕಂತಹ ಗ್ರಹ. ಹಾಗಾಗಿ ಗುರುವಿಗೆ ಜೀವಗ್ರಹ. ಸೊ ಇವತ್ತಿನ ಕಾಲಮಾನದಲ್ಲಿ ಯುದ್ಧದ ಅತೀವ ಸಮಸ್ಯೆಯು ಎದುರಾಗಿರ್ತಕ್ಕಂತಹ ಸಮಯ ಏಪ್ರಿಲ್ ತಿಂಗಳಲ್ಲಿ. ಇತರೆ ಎಲ್ಲ ಗ್ರಹರೂ ಕೂಡ ಬಾಧಕರಾಗಿದ್ದರೂ ಕೂಡ ಜಗತ್ತಿನ ಉಳಿವಿಗೆ ಕಾರಣವಾಗಿರ್ತಕ್ಕಂತಹ ರವಿ ಮತ್ತು ಗುರು ಬಲಿಷ್ಠರಾಗಿರುವ ಕಾರಣದಿಂದ ಏಪ್ರಿಲ್ ಮಾಸವು ಒಂದು ಪರಿಹಾರ ಕಂಡುಕೊಳ್ತಕ್ಕಂತಹ ಈ ಸಮಸ್ಯೆಗೆ. ಎಂಥ ಸಮಸ್ಯೆ? ಅರ್ಧ ಜಗತ್ತು ಸುಟ್ಟು ಆ ಬೆಂಕಿಯಲ್ಲಿ ಮುಳುಗ್ತಾ ಇದೆ ಪ್ರತಿ ದಿನದ ಪ್ರತಿ ಗಂಟೆ. ಅಷ್ಟು ಭೀಕರವಾಗಿರ್ತಕ್ಕಂತಹ ಯುದ್ಧ ಪರಿತಾಪಗಳು ಅರ್ಧ ಪ್ರಪಂಚವನ್ನು ಆವರಿಸಿಕೊಳ್ತಾ ಇದೆ. ಇದು ಅತ್ಯಂತ ಅವಲಕ್ಷಣ, ಅತ್ಯಂತ ಅಶುಭವಾಗಿರ್ತಕ್ಕಂಥದ್ದು. ಆದರೆ ಯಾರು ಲೀಡ್ ಗ್ರಹಚಾರದಲ್ಲಿ ಏನು ಅಂತಂದರೆ ದೋಷಗಳೆಲ್ಲ ಇದೆ ಅಂತಂತ ನಾವು ಚಿಂತನೆ ಮಾಡಿದಾಗ ಈ ದೋಷಗಳೆಲ್ಲ ನಡೀತಾ ಇರತಕ್ಕಂಥ ಸಮಯದಲ್ಲಿ ಗ್ರಹರಲ್ಲಿ, ಆದಿತ್ಯಾದಿ ನವಗ್ರಹರಲ್ಲಿ ಯಾರು ಲೀಡಲ್ಲಿ ಇದ್ದಾರೆ ಅಂತನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಗೋಚಾರ ಫಲ ಅಂತಂತಂದರೆ ಅದು ಚಿಂತನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾರು ಲೀಡ್ ಮಾಡ್ತಾ ಇದ್ದಾರೆ ಈ ಸಮಸ್ಯೆಯ ಗ್ರಹದೋಷದ ಇದರಲ್ಲಿ? ಒಂದು ರವಿ, ಉಚ್ಚ ಆರೋಹಿಯಾಗಿರ್ತಕ್ಕಂತಹ ರವಿ, ಜಗತ್ತಿನ ರಕ್ಷಕನೇ. ಜಗತ್ತು ಇರುವುದೇ ರವಿಯಿಂದ. ಇನ್ನು ಗುರು, ಈ ರವಿ ಗುರುಗಳು ಮಿತ್ರರು. ಹಾಗಾಗಿ ಈ ಏಪ್ರಿಲ್ ಮಾಸದಲ್ಲಿ ಬಲಿಷ್ಠರಾಗಿರ್ತಕ್ಕಂಥ ಲೀಡ್ ಗ್ರಹರು ಇರ್ತಕ್ಕಂಥದ್ದು ರವಿ ಮತ್ತು ಗುರು. ಹಾಗಾಗಿ ಸಮಸ್ಯೆಯೂ ಏಪ್ರಿಲ್ ತಿಂಗಳಲ್ಲೇ ಹೆಚ್ಚಾಗುತ್ತೆ. ಈ ಸಮಸ್ಯೆಯು ಪರಿಹಾರವೂ ಕೂಡ ಏಪ್ರಿಲ್ ತಿಂಗಳಲ್ಲೇ ಆಗ್ತದೆ ಅಂತಂತ ನಾವು ಸ್ಪಷ್ಟವಾಗಿ ಜ್ಯೋತಿಷ್ಯದ ಗೋಚಾರದ ಆಧಾರದಲ್ಲಿ ನಾವು ವಿಚಾರ ಮಾಡಬಹುದಾಗಿದೆ. ಹಾಗಾಗಿ ಬಲಿಷ್ಠನಾಗಿರ್ತಕ್ಕಂತಹ ರವಿಯು, ಗುರುವು ಅನುಕೂಲಕರರಾಗಿದ್ದು ಶತ್ರುಗಳು ದಿಢೀರಂತ ಬದಲಾಗ್ತಕ್ಕಂತಹ ಸನ್ನಿವೇಶ. ನಿನ್ನೆಯವರೆಗೂ ಯಾರು ಅಮೆರಿಕ ಸಾಥ್ ಕೊಡೋದಿಲ್ಲ ಅಂತಂತಾರೋ ಅವರು ಅಮೆರಿಕ ಸಾಥ್ ಕೊಡಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಂದಷ್ಟು ಜನ ಬಿಟ್ಟು ಹೋಗ್ತಕ್ಕಂಥ ಮಾತಾಡ್ತಾರೆ. ಇನ್ನೊಂದಷ್ಟು ಜನ ತಟಸ್ಥ ನಿಲುವನ್ನು ತಾಳಿ ಹಿಂದೆಯಿಂದ ಇರಾನ್ಗಾಗಲಿ ಅಥವಾ ಇಸ್ರೇಲ್ಗಾಗಲಿ ಹಿಂದೆಯಿಂದ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಮುತ್ಸದ್ದಿತನವನ್ನು ತೋರಿಸ್ತಕ್ಕಂಥದ್ದು, ಅಥವಾ ಕಳ್ಳ ಮಾರ್ಗದಲ್ಲಿ ಶತ್ರುತ್ವವನ್ನು ವೃದ್ಧಿ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಕೂಡ, ದುಷ್ಟ ಕೆಲಸವನ್ನು ಕೂಡ ಆಗ್ತಕ್ಕಂತಹ ತಿಂಗಳಾಗ್ತದೆ. ಅಮೆರಿಕದ ನಿಲುವು ಏನಿದೆ, ಅವರ ಧಾರ್ಷ್ಟ್ಯತೆ ಏನಿದೆ, ಅದಕ್ಕೆ ಬದ್ಧರಾಗಲೇಬೇಕಾಗಿರ್ತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗ್ತದೆ ಏಪ್ರಿಲ್ ಮಾಸದಲ್ಲಿ. ಪರಿಸ್ಥಿತಿ ತಿಳಿಯಾಗಿಸಬೇಕು ಅಂತಕ್ಕಂತಹ ಒಂದು ಅನಿವಾರ್ಯತೆ, ಇಷ್ಟ ಇರೋದಿಲ್ಲ. ಹೋಗಲಿ, ನಿನ್ನ ಮನೆಗೆ ನೀನು ಹೋಗು, ನಮ್ಮ ಮನೆಗೆ ನಾವು ಹೋಗ್ತೀನಿ ಅಂತಂತ ಅದಲ್ಲ, ಒಂಥರ ದುರ್ದಾನ ತಗೊಂಡಂತೆ, ಹಾಳಾಗಿ ಹೋಗಲಿ ಅಂತಂತ ಒಂದು ರುಷ್ಟ ಮನಃ ಅಂತಂತ ಅದಕ್ಕೆ ಹೆಸರು. ದುರ್ದಾನ ತಗೊಂಡಂತಹ ಒಂದು ಮನಸ್ಸಿನಲ್ಲಿ ಪರಿಸ್ಥಿತಿ ತಿಳಿಯಾಗಲೇಬೇಕು ಅಂತಕ್ಕಂತಹ ಒಂದು ಅನಿವಾರ್ಯತೆ ಏಪ್ರಿಲ್ ತಿಂಗಳಲ್ಲಿ ನಿರ್ಮಾಣವಾಗಿ ಅವರವರ ಸೀಮೆಯಲ್ಲಿ ವಾಪಸ್ ಹೋಗ್ತಕ್ಕಂತಹ ಒಂದು ತಿಂಗಳು ಕೂಡ ಈ ಏಪ್ರಿಲ್ ಮಾಸದಲ್ಲಿ ಫಲವಾಗ್ತದೆ. ಅವರಿಗೆ ಬೇರೆ ದಾರಿಯೇ ಇಲ್ಲ ಅಂತಕ್ಕಂತಹ ಒಂದು ವಿಷಯ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಈಗ ಆಲ್ರೆಡಿ. ಅಂದರೆ ನಾನು ಸುಮ್ಮನೆ ಯುದ್ಧ ಶುರು ಮಾಡಿದೆ ಅಥವಾ ಯುದ್ಧವನ್ನು ಇವತ್ತು ನಿಲ್ಲಿಸಿ ಮುಂದೆ ನಮ್ಮ
ಮನೆಗೆ ನಾವು ಹೋಗ್ತೀವಿ ಅಂತಕ್ಕಂಥದ್ದನ್ನು ಅವರು ಅರಗಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಈಗೋ ಅನ್ನೋದು ಬಿಡ್ತಾ ಇಲ್ಲ. ಎಲ್ಲ ಯುದ್ಧಗಳು ಅಷ್ಟೇನೇನೆ ಶತ್ರುತ್ವದ ಕಾರಣದಿಂದ ಶುರು ಆಗ್ತದೆ, ಅಹಂಕಾರದ ಕಾರಣದಿಂದ ಅದು ಹರಡ್ತದೆ, ಜಗದಗಲ ಹರಡ್ತದೆ. ಹಾಗಾಗಿ ಅದನ್ನು ರಣ ಅಂತ ಕರೆಯೋದು. ರಣ ಅಂತಂತಂದರೆ ವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ಅಂತಂತ. ಆ ರಣಕ್ಕೆ ಒಂದು ಮಕಾರ ಸೇರಿಸಿದ್ರೆ ಅದಕ್ಕೆ ಫಲ ಏನು? ಮರಣ ಆಗುತ್ತೆ. ಹಾಗಾಗಿ ಶತ್ರುತ್ವದ ಒಂದು ಭೀತಿ ಅಥವಾ ಶತ್ರುತ್ವದ ಒಂದು ನೀತಿ ಇದೆರಡನ್ನು ತಿಳ್ಕೊಂಡ್ರೆ ಮಾತ್ರನೇ ಜೀವನದಲ್ಲಿ ಶಾಂತಿ ಸಮಾಧಾನವನ್ನು ಪಡಲಿಕ್ಕೆ ಸಾಧ್ಯ. ನಿರಂತರವಾಗಿ ಹೋರಾಡ್ತಾನೇ ಇರತಕ್ಕಂಥದ್ದು ಬದುಕಿನ ಉದ್ದೇಶ ಅಲ್ಲ. ನಿರಂತರವಾಗಿ ಶಾಂತಿಯನ್ನು ಸಮಾಧಾನವನ್ನು ನಾವು ಸ್ಥಾಪಿಸ್ತಕ್ಕಂತಹ ಒಂದು ಪರಿಶ್ರಮ ಏನಿದೆ ಅದನ್ನೇ ಪುರುಷಾರ್ಥ ಅಂತಂತ ವೇದಗಳಲ್ಲಿ ಹೇಳಿರ್ತಕ್ಕಂಥದ್ದು. ಅಶಾಂತಿ ಅಂತಕ್ಕಂಥದ್ದು ಆಗ್ತದೆ, ಆದರೆ ನಿರಂತರವಾಗಿರ್ತಕ್ಕಂತಹ ಪ್ರಯತ್ನ ಶಾಂತಿ ಸಮಾಧಾನಕ್ಕೆ ನಾವು ಹೋಗಲೇಬೇಕಾಗ್ತದೆ. ಅಂತಹ ಒಂದು ಅನಿವಾರ್ಯತೆಯ ನಿರ್ಮಾಣ ಈ ಏಪ್ರಿಲ್ ತಿಂಗಳಲ್ಲಿ ಆಗ್ತಾ ಇದೆ. ಗೋಚಾರ ವಿಶೇಷದಲ್ಲಿ ಯಾಕೆ ಯುದ್ಧದ ವಿಷಯವನ್ನು ಪ್ರಧಾನವಾಗಿ ಹೇಳ್ತಾ ಇದ್ದೀನಿ ಅಂತಂತಂದರೆ, ನಮಗೆ ನಮ್ಮ ದೇಶಕ್ಕೆ ಏನಾಗುತ್ತೆ, ಆಯಿಲ್ ಟ್ಯಾಂಕರ್ಗಳು ಸರಿಯಾಗಿ ಬರುತ್ತಾ, ಶೇರ್ ಮಾರ್ಕೆಟ್ ಮೇಲೆ ಹೋಗುತ್ತಾ, ನಾನು ಮನೆ ಕಟ್ತೀನ, ನಾನು ಬಂಗಾರ ತಗೋತೀನ, ಮಕ್ಕಳಿಗೆ ಮದುವೆ ಮಾಡ್ತೀನ, ಇದೇ ದೊಡ್ಡ ವಿಷಯ ಆಗುತ್ತೆ ಎಲ್ಲರಿಗೂ ಕೂಡ. ಆದರೆ ಇದೆಲ್ಲವೂ ನಮ್ಮ ನಿಹಿತವಾಗಿರ್ತಕ್ಕಂತಹ ಜೀವನದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈ ಯುದ್ಧದ ಬಿಸಿ ಮೋಡ ಏನಿದೆ ಅದರ ಮೇಲೆ ಡಿಪೆಂಡೆಂಟ್ ಆಗಿರೋದು. ಶೇರ್ ಮಾರ್ಕೆಟಿಂದ ಹಿಡಿದು ಮನೆಗೆ ಬರೋ ರೇಷನ್ವರೆಗೂ ಕೂಡ ಎಲ್ಲವೂ ಕೂಡ ಈ ಮಹಾಮಾರಣವಾಗಿರ್ತಕ್ಕಂತಹ ಈ ಯುದ್ಧದ ಮೇಲೆಯೇ ಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು. ಶುದ್ಧವಾಗಿರ್ತಕ್ಕಂಥ ಗಾಳಿಯೂ ಕೂಡ, ನಾವು ಉಸಿರಾಡ್ತಾ ಇರ್ತಕ್ಕಂಥ ಗಾಳಿಯೂ ಕೂಡ ಕಲುಷಿತವಾಗಿ ಜನರು ಸಾಯ್ತಾ ಇದ್ದಾರೆ. ಈ ಯುದ್ಧಗಳು, ಈ ಮಾರಕಾಸ್ತ್ರಗಳಿಂದ ಬಾಂಬುಗಳನ್ನು ಗಂಟೆಗೆ 100 ಹಾರಿಸ್ಕೊಂಡು ಏನು ಮಾಡ್ತಾ ಇದ್ದಾರೆ. ಬರೀ ಒಂದು ಇಲ್ಲಿಂದ ನಮ್ಮಿಂದ ಒಂದು 6-8 ಸಾವಿರ ಕಿಲೋಮೀಟ್ರ್ ಎಲ್ಲೋ ದೂರದಲ್ಲಿ ನಡೀತಾ ಇದೆ, 10,000 ಕಿಲೋಮೀಟ್ರ್ ದೂರದಲ್ಲಿ ನಡೀತಾ ಇದೆ ಅಂತಂದರೆ ಅಲ್ಲಿಯ ಸಾವು ನೋವುಗಳು ಜಾಸ್ತಿ ಇರುತ್ತೆ. ಆದರೆ ಪರಿಸರದ ಮೇಲೆ, ನಾವು ಕುಡಿತಕ್ಕಂಥ ನೀರಿನ ಮೇಲೆ, ಭೂಮಿಯ ಶಾಖದ ಮೇಲೆ, ಸಮುದ್ರದ ಮೇಲ್ಪದರಿನ ಗಾಳಿಯ ಒತ್ತಡದ ಮೇಲೆ, ನಾವು ಉಸಿರಾಡ್ತಕ್ಕಂತಹ ಗಾಳಿಯ ಕ್ವಾಲಿಟಿಯ ಮೇಲೆ, ಎಲ್ಲದರ ಮೇಲೂ ಅದರ ದುಷ್ಪರಿಣಾಮ ಆಗ್ತಾ ಇದೆ. ಇದು ಹೆಚ್ಚು ಕಾಲ ಮುಂದುವರೆದರೆ ಇದೇ ರೀತಿ ಜನರು ಈ ಪ್ರಾಕೃತಿಕವಾಗಿರ್ತಕ್ಕಂಥ ಅಸಮತೋಲನ ಏನು ನಡೀತಾ ಇದೆ ಅಥವಾ ಪ್ರದೂಷಣ ಏನು ಯುದ್ಧದಿಂದ ಆಗ್ತಾ ಇದೆ, ಇದರಿಂದಲೇ ಲಕ್ಷಾಂತರ ಜನ ಸತ್ತೋಗ್ತಾರೆ, ನಾನಾ ರೋಗಗಳು ಬಂದು. ಹಾಗಾಗಿ ಒಂದು ಅಶುಭ ಸ್ಥಿತಿ ಏನು ಅಂತಂದರೆ, ನಾನು ಆಗಲೇ ಹೇಳಿರ್ತಕ್ಕಂಥ ಕುಂಭ ಮೀನದಲ್ಲಿ ಇರ್ತಕ್ಕಂತಹ ಗ್ರಹಾರಿಷ್ಟಗಳು. ಶುಭ ಏನಪ್ಪ ಅಂತಂತಂದರೆ, ಈ ರವಿಯು ಮತ್ತು ಗುರುವು ಅನುಕೂಲಕರ ಗ್ರಹರಾಗಿ ಈ ಸಮಸ್ಯೆಯನ್ನು ಪರಿಹಾರದತ್ತ ತಗೊಂಡು ಹೋಗ್ತಕ್ಕಂಥ ಮಾಸವೂ ಕೂಡ ಏಪ್ರಿಲ್ ಮಾಸವೇ ಆಗಿದೆ ಅನ್ನೋದು ಒಂದು ಒಳ್ಳೆಯ ಸುದ್ದಿ. ಸಮಸ್ಯೆ ಎಲ್ಲಿದೆಯೋ ಪರಿಹಾರವು ಅಲ್ಲೇ ಇದೆ ಅಂತಕ್ಕಂತಹ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಏಪ್ರಿಲ್ ಮಾಸ ಭವಿಷ್ಯದ ಗೋಚಾರ ವಿಷಯವನ್ನು ಮುಗಿಸ್ತಾ ಈಗ ಮೇಷಾದಿ 12 ರಾಶಿಗಳಿಗೆ ಈ ತಿಂಗಳು ಹೇಗಿದೆ ಅಂತಕ್ಕಂಥದ್ದನ್ನು ನೋಡೋಣ. ಏಪ್ರಿಲ್ ಮಾಸ ಭವಿಷ್ಯದ ಮೇಷಾದಿ 12 ರಾಶಿ ಫಲವನ್ನು ನೋಡ್ತಾ ಆರಂಭದಲ್ಲಿ ಮೇಷರಾಶಿಗೆ ಹೇಗಿದೆ. ಮೇಷರಾಶಿಗೆ ಶುಕ್ರನ ಅನುಕೂಲದ ತಿಂಗಳು ಇದೆ. ಶುಕ್ರನು 15 ದಿನ ಅನುಕೂಲಕರವಾಗಿದ್ದು ನಂತರ ಅಸ್ತನಾಗ್ತಕ್ಕಂತಹ ಒಂದು ತಿಂಗಳು ಕೂಡ ಇರೋದರಿಂದ ಅನುಕೂಲವೂ ಹೌದು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಆಸಕ್ತಿಗಳು ಶುಕ್ರನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥದ್ದು, ಅಲಂಕಾರಿಕ
ಆಸಕ್ತಿ ಇರತಕ್ಕಂಥವರು, ಸಿನಿಮಾ ರಂಗದವರು, ಸಂಗೀತಜ್ಞರು, ಕವಿಗಳು, ಲೇಖಕರು, ಚಿಂತಕರು, ನಾನಾ ಪ್ರಕಾರವಾಗಿರ್ತಕ್ಕಂತಹ ಮನರಂಜನಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು, ಮಿನಿಸ್ಟ್ರುಗಳು, ಇವ್ರನ್ನೆಲ್ಲರನ್ನೂ ಕೂಡ ಪ್ರತಿನಿಧಿಸ್ತಕ್ಕಂಥವನು ಶುಕ್ರ. ನಾನಾ ಬಗೆಯ ಅನುಕೂಲಗಳನ್ನು ಈ ಶುಕ್ರನ ಅನುಕೂಲದಿಂದ ಮೇಷರಾಶಿಯವರು ಪಡೀತಾರೆ. ಈ ತಿಂಗಳು ಆದಾಯವೂ ಕೂಡ ಉತ್ತಮವಾಗಿ ನಡೀತದೆ. ವ್ಯಯದಲ್ಲಿ ಇರತಕ್ಕಂತಹ ರವಿಯು ಶನಿಯನ್ನು ದಾಟಿ 14ನೇ ತಾರೀಕು ನಿಮ್ಮ ರಾಶಿಗೆ ಬಂದ ಮೇಲೆ ಶುಕ್ರನ ಅನುಕೂಲ ಸ್ವಲ್ಪ ಕಡಿಮೆಯಾಗಿ ರವಿಯ ಅನುಕೂಲ ಜಾಸ್ತಿ ಆಗ್ತದೆ. ರವಿಯು ಎಲ್ಲ ಬಗೆಯ ಅಧಿಕಾರ, ಆರ್ಜವ ಅಂತಂದರೆ ಸ್ವಂತ ಶಕ್ತಿಯಿಂದ ಸಂಪಾದನೆ ಮಾಡ್ತಕ್ಕಂತಹ ಒಂದು ಉದ್ಯೋಗ ಮತ್ತು ರಾಜತ್ವ, ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ನೇಚರ್ ಏನಿರ್ತದೆ ಎಲ್ಲ, ಅಂಥ ಅಧಿಕಾರ ವರ್ಗದವರಿಗೆ ಹೆಚ್ಚಿನ ಶಕ್ತಿಯು ಬರ್ತದೆ ಏಪ್ರಿಲ್ ತಿಂಗಳಲ್ಲಿ. ಅದು ಆಫೀಸನ್ನು ನಡೆಸ್ತಕ್ಕಂತಹ ಸೀನಿಯರ್ ಆಡಳಿತ ಅಧಿಕಾರಿಯೂ ಇರಬಹುದು, ಸೇನೆಯನ್ನು ನಡೆಸ್ತಕ್ಕಂತಹ ಅಧಿಕಾರ ಇರ್ಬೋದು, ಪ್ರಧಾನಮಂತ್ರಿಗಳಿರಬಹುದು, ಪ್ರೆಸಿಡೆಂಟ್ಗಳಿರಬಹುದು, ಯಾವ ಯಾವ ಆಡಳಿತ ವರ್ಗದವರಿಗೆ ಇರ್ತದೋ ಆ ಎಲ್ಲ ಆಡಳಿತ ವರ್ಗದ ಮೇಷರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂತಹ ತಿಂಗಳು. ಆರೋಗ್ಯ ಸುಧಾರಣೆ, ತೇಜಸ್ಸು ಮತ್ತು ದೃಢತೆ ಇದೆಲ್ಲವೂ ಕೂಡ ರವಿಯಿಂದ ಚಿಂತನೆ ಮಾಡಬೇಕು. ರವಿಯ ಅನುಕೂಲ ಉಂಟು. ಪಂಚಮದ ಕೇತು, ಅದನ್ನಂಥ ನಿಮಗೆ ಬೇಕಾಗಿರ್ತಕ್ಕಂಥ ಅನೇಕ ದೈವಿ ಸಹಾಯಗಳು ಪಂಚಮದಿಂದ ಚಿಂತನೆ ಮಾಡಬೇಕು. ಅದು ಆಲ್ರೆಡಿ ಇದ್ದೇ ಇದೆ. ಲಾಭದಲ್ಲಿ ರಾಹುವಿನ ಅನುಕೂಲ ಇದೆ ಮತ್ತು ಜನ್ಮಶನಿ ಶುರು ಆಗಿದೆ ಅಷ್ಟೇ ವ್ಯಯದಲ್ಲಿ, ಅದು ಸ್ವಲ್ಪ ನೋಡಿಕೊಳ್ಬೇಕು. ಅನಾವಶ್ಯಕವಾಗಿರ್ತಕ್ಕಂತಹ ಚಿಂತೆ, ವ್ಯಥೆ ಇಂಥದ್ದನ್ನು ಶನಿಯಿಂದ ಚಿಂತನೆ ಮಾಡ್ತಕ್ಕಂಥದ್ದು, ಅದನ್ನು ಸ್ವಲ್ಪ ಮೀರಿ ನಿಮ್ಮ ಮನಸ್ಸನ್ನು ಕೆಲಸ ಕಾರ್ಯಗಳತ್ತ ಹಾಕಿದ್ರೆ ಅದರ ಪಾಡಿಗದು ಪರಿಹಾರ ಆಗ್ತಾ ಹೋಗ್ತದೆ. ಕುಜ ಮತ್ತು ರಾಹುವಿನ ಅನುಕೂಲ ಇಲ್ಲ, ಯುತಿ ಇರುವುದರಿಂದ, ಶನಿಯು ವ್ಯಯದಲ್ಲಿ ಇರುವುದರಿಂದ ನರಸಿಂಹದೇವರ ನಾಮಸ್ಮರಣೆ, ಭರ್ಜನಂ ಭವಬೀಜಾನಾಂ ಸರ್ಜನಂ ಸರ್ವಸಂಪದಾಂ ತರ್ಜನಂ ಯಮದೂತಾನಾಂ ನರಹರೇರ್ನಾಮ ಘರ್ಜನಂ. ಲಕ್ಷ್ಮೀ ನರಸಿಂಹನ ಬರೀ ನಾಮಸ್ಮರಣೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದರೆ ಸಾಕು. ಯಾವ ಆಪತ್ತು ಕೂಡ, ಯಾವ ಗ್ರಹ ದೋಷವೂ ಕೂಡ, ಯಾವ ಶತ್ರು ಭೀತಿಯೂ ಕೂಡ ನಮ್ಮಲ್ಲಿ ಬರಲಿಕ್ಕೆ ಇಲ್ಲ. ಇದು ಚೆನ್ನಾಗಿ ತಿಳ್ಕೊಂಡು ನಂಬಿ ನರಸಿಂಹದೇವರನ್ನು ನೀವು ಆರಾಧನೆ ಮಾಡ್ತಕ್ಕಂಥದ್ದು. ಅಭಿಷೇಕ ಸೇವೆಗಳು, ಪುಷ್ಪಾರ್ಚನೆ, ತುಳಸಿ ಅರ್ಚನೆ, ನಮಸ್ಕಾರ ಪ್ರದಕ್ಷಿಣೆ, ನಾಮಸ್ಮರಣೆ, ನಿಮಗೆ ಯಾವುದು ಹಿತವೋ ಯಾವುದು ಅನುಕೂಲವೋ ಹಾಗೆ ನರಸಿಂಹದೇವರನ್ನು ಪೂಜಿಸಿ ಧನ್ಯರಾಗಬೇಕು ಮೇಷರಾಶಿಯವರು. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ರಾಶ್ಯಾಧಿಪತಿಯು ವ್ಯಯದಲ್ಲಿ ಇರುವುದರಿಂದ ಪ್ರಯತ್ನ ಹೆಚ್ಚು, ಫಲ ಕಡಿಮೆ. ಚತುರ್ಥಾಧಿಪತಿಯು ವ್ಯಯದಲ್ಲೇ ಇರುವ ತಿಂಗಳಾದ್ದರಿಂದ, ಅಂದರೆ ರವಿ ರಾಶ್ಯಾಧಿಪತಿಯ ಬಲ ಇರಬೇಕು ಅಥವಾ ಚತುರ್ಥ ಪಂಚಮಾಧಿಪತಿಗಳ ಬಲ ಇರಬೇಕು. ಆ ಬಲಗಳು ಇಲ್ಲದೇ ಇರತಕ್ಕಂತಹ ತಿಂಗಳು ಏಪ್ರಿಲ್. ಧೈರ್ಯ ಒಂದೇ ನಿಮ್ಮನ್ನು ಕಾಪಾಡಬೇಕು. ದ್ವಿತೀಯದಲ್ಲಿರ್ತಕ್ಕಂತಹ ಗುರುವು ಅನುಕೂಲಕರನಾಗಿದ್ದಾನೆ. ಇನ್ನೂ 2 ತಿಂಗಳು ಧೈರ್ಯವಂತರೇ ನೀವು. ಆದರೆ ಫಲ ಕಡಿಮೆ ಬಂದಾಗ ಒಂದೇ ಮನಸ್ಸು ಇರೋದಿಲ್ಲ, ನಾನಾ ಬಗೆಯ ಚಾಂಚಲ್ಯತೆ ಉಂಟಾಗ್ತಕ್ಕಂಥದ್ದು. ನವಮದಲ್ಲಿ ರಾಹು ಕೂಡ, ದಶಮದಲ್ಲಿ ಕುಜರಾಹುಗಳು ಕೂಡ ಬೆರೆತಿರೋದರಿಂದ ಒಂದು ರೀತಿಯ ಗೊಂದಲದ ಮನಸ್ಸು ಉಂಟಾಗಿ ಏನು ಮಾಡಲಿ ಏನು ಬಿಡಲಿ, ವಿಶೇಷವಾಗಿ ವ್ಯವಹಾರದಲ್ಲಿ ಇರ್ತಕ್ಕಂಥವ್ರು, ನಾನಾ ಬಗೆಯ ಸ್ವಂತ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ನಾನಾ ಸಂಕಷ್ಟಗಳು ಬರಲಿಕ್ಕೆ ಸಾಧ್ಯ ಉಂಟು. ಗುರುವಿನ ಅನುಕೂಲ ಇದೆ, ಚಿಂತೆ ಇಲ್ಲ. ಆದರೂ ಧೈರ್ಯದಿಂದ ಒಂದೇ ಮನಸ್ಸಿನಿಂದ
ನಡೀರಿ, ಎಲ್ಲ ಸರಿಯಾಗ್ತದೆ. ದುರ್ಗಾದೇವಿಯ ಸೇವೆಗಳು, ದುರ್ಗಾರ್ಚನೆ, ದೀಪ ನಮಸ್ಕಾರ, ಮಹಾಕ್ಷೇತ್ರಗಳಿಗೆ, ಚಾಮುಂಡೇಶ್ವರಿಯ, ದುರ್ಗಾದೇವಿಯ ಕ್ಷೇತ್ರಗಳಿಗೆ ಸಾಧ್ಯವಾದರೆ ಭೇಟಿ ಕೊಟ್ಟು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಬಹಳ ಒಳ್ಳೆಯ ದೈವಾನುಕೂಲವನ್ನು ಉಂಟು ಮಾಡ್ತದೆ ವೃಷಭರಾಶಿಯವರಿಗೆ. ಮುಂದೆ ಮಿಥುನ ರಾಶಿ. ಗ್ರಹಾನುಕೂಲ ಇದೆ. ಧೈರ್ಯವಾಗಿ ಮುನ್ನಡೀತಕ್ಕಂತಹ ಶಕ್ತಿ ಸಾಮರ್ಥ್ಯವು ನಿಮಗೆ ಈ ತಿಂಗಳು ಇನ್ನೂ ಬಲಿಷ್ಠವಾಗ್ತದೆ. ಗುರುವಿನ ಒಂದು ಅನುಕೂಲಕರ, ಅಂದರೆ ಉಚ್ಚಕ್ಕೆ ಹೋಗ್ತಕ್ಕಂತಹ ಸಮಯದಲ್ಲಿ ಅವನು ಉಚ್ಚ ಆರೋಹಿ ಆಗ್ತಾನೆ. ಅಭಿಲಾಷಿ ಗ್ರಹ ಅಂತಂತ ಕರೀತಾರೆ ಜ್ಯೋತಿಷ್ಯದಲ್ಲಿ. ಹಾಗಾಗಿ ಗ್ರಹಾನುಕೂಲವಿದೆ, ಹಲವಾರು ಕಾರ್ಯಗಳಲ್ಲಿ ಸಿದ್ಧಿಯಾಗ್ತದೆ. ನಾನಾ ಬಗೆಯ ಅಧಿಕಾರಗಳು ಪ್ರಾಪ್ತಿಯಾಗ್ತದೆ. ಈಗ ಆಲ್ರೆಡಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ, ಒಂದಷ್ಟು ಬಡ್ತಿಗಳು, ಒಂದಷ್ಟು ಯಾತ್ರೆಗಳು ಅಥವಾ ಟ್ರಾವೆಲ್ ಅಂತ ಏನು ಹೇಳ್ತೀವಿ, ಕೆಲಸ ಕಾರ್ಯ ನಿಮಿತ್ತವಾಗಿ ನಾನಾ ಬಗೆಯ ವಿಷಯದಲ್ಲಿ ಓಡಾಡ್ತಕ್ಕಂಥದ್ದು, ವಿಷಯ ಸಂಗ್ರಹ, ಜನರ ಸಂಗ್ರಹ, ಇದೆಲ್ಲ ಆಗ್ತಕ್ಕಂತಹ ತಿಂಗಳು ಮಿಥುನ ರಾಶಿಗೆ. ವಿಶೇಷವಾಗಿ ಶತ್ರುಗಳ ಬಗ್ಗೆ ಗಮನ ಇರಬೇಕು. 9ನೇ ಮನೆಯಲ್ಲಿ, ಪಂಚಮದಲ್ಲಿ ಅಥವಾ 9ನೇ ಮನೆಯಲ್ಲಿ ಶತ್ರುಗ್ರಹಗಳು ಇದ್ದರೆ ಸ್ವಲ್ಪ ದೈವ ಪ್ರಕೋಪಗಳು ಜಾಸ್ತಿ ಆಗ್ತದೆ. ನಿಮ್ಮ ಜಾತಕದಲ್ಲಿ ಆಯಾ ಗ್ರಹರು ಅನುಕೂಲಕರೋ ಅಥವಾ ಅನಾನುಕೂಲವಿದೆಯೋ ಅದನ್ನೆಲ್ಲ ವಿಚಾರ ಮಾಡಿಕೊಳ್ಬೇಕು. ಇದು ಓವರಾಲ್ ರಾಶಿಯ ಫಲ. ಅದನ್ನು ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಬಲಾಬಲಗಳನ್ನು, ಆ ಪರ್ಮಿಟೇಷನ್ ಕಾಂಬಿನೇಷನನ್ನು ಸರಿಯಾಗಿ ನೋಡಿಕೊಂಡು ಅರ್ಥ ಮಾಡಿಕೊಳ್ಬೇಕು. ಶತ್ರುಗಳ ಬಗ್ಗೆ ಗಮನವಿರಬೇಕು ಅಂತಂತ ಏನು ಹೇಳಿದ್ದೀನಿ. 9ನೇ ಮನೆಯಲ್ಲಿ ಕುಜ, ರಾಹು, ಬುಧರು ಅಷ್ಟು ಒಳ್ಳೆಯ ಯುತಿಯಲ್ಲ. ಅನಾವಶ್ಯಕವಾಗಿರ್ತಕ್ಕಂತಹ ಜಗಳ, ಕದನ, ಮನಸ್ತಾಪ, ಖರ್ಚು, ವೇಸ್ಟ್ಫುಲ್ ಎಕ್ಸ್ಪೆನ್ಸಸ್ ಅಂತ ಏನು ಹೇಳ್ತೀವಿ, ಆ ರೀತಿಯ ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು. ಮನೆ ಅಥವಾ ಕೆಲಸಗಳು ಬದಲಾವಣೆ ಮಾಡಬೇಕು ಅಂತ ಇರೋರಿಗೆ ಸ್ವಲ್ಪ ತೊಡಕಾಗ್ತದೆ. ಸುಬ್ರಹ್ಮಣ್ಯ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಮಂಗಳವಾರದಂದು ಅಥವಾ ಬುಧವಾರದಂದು ಸುಬ್ರಹ್ಮಣ್ಯ ದೇವರಿಗೆ ತುಪ್ಪದ ದೀಪವನ್ನು ಇಟ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಅಷ್ಟೋತ್ತರ, ನಾಗದೇವರಿಗೆ ಕೂಡ ಅಲ್ಲೇ ದೀಪ ಇಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ತೀರ್ಥ ತಗೊಳ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿಗೆ, ನಾಗದೇವರಿಗೋಸ್ಕರ ಅಂತಂತ ಮಂಗಳವಾರದಂದು ಒಪ್ಪತ್ತು ಊಟ ಮಾಡ್ತಕ್ಕಂಥದ್ದು. ಈ ರೀತಿಯ ನಿಮ್ಮ ಶ್ರದ್ಧೆಯ ಅನುಕೂಲವಾಗಿ ಸುಬ್ರಹ್ಮಣ್ಯ ದೇವರ, ನಾಗದೇವರ ಸೇವೆಯನ್ನು, ಪ್ರಾರ್ಥನೆಯನ್ನು ಮಾಡಿ. ಇದರಿಂದ ಆಯಾ ಸಂಬಂಧದಲ್ಲಿ ಇರತಕ್ಕಂಥ ಗ್ರಹಾರಿಷ್ಟಗಳು ನಿವಾರಣೆ ಆಗ್ತದೆ. ಮುಂದುವರೆದು ಕರ್ಕರಾಶಿ. ಅರ್ಧ ಶುಭ ಇದೆ, ಅರ್ಧ ಅಶುಭ ಇದೆ. ತಾಳ್ಮೆಯಿಂದ ಮುಂದುವರಿಬೇಕು. ಯಾಕಪ್ಪ ಅರ್ಧ ಶುಭ ಇದೆ ಅಂತಂತಂದರೆ, ಅರ್ಧ ಶುಭವು ಈ ಶುಕ್ರನ ಅನುಕೂಲದಿಂದ ಬರ್ತಕ್ಕಂಥದ್ದು, ಒಳ್ಳೆಯದಾಗ್ತದೆ. 10ನೇ ಮನೆಯಲ್ಲಿ ಶುಕ್ರನ ಅನುಕೂಲ ಉಂಟು. ಇನ್ನರ್ಧವು ಶುಕ್ರನು ಅಸ್ತನಾಗ್ತಾನೆ. ಹಾಗಾಗಿ ಕರ್ಕರಾಶಿಗೆ ಶುಕ್ರನು, ಗುರುವು ಎಲ್ಲ ಬಹಳ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು. ಚಂದ್ರನ ಮನೆ ಆದ್ದರಿಂದ. ಅಷ್ಟಮದಲ್ಲಿ ರಾಹುವಿನ ದೋಷ ಇದ್ದೇ ಇದೆ. ಅಲ್ಲಿ ಕುಜನೂ ಬೆರ್ತಿದ್ದಾನೆ, ಅಲ್ಲಿ ಬುಧನೂ ಬೆರ್ತಿರ್ತಕ್ಕಂಥದ್ದು. ಈ ನರದೋಷಗಳು, ಗಂಟು ನೋವುಗಳು ಮತ್ತು ಗಂಟು ನಾಳಗಳು ಉಬ್ದಕ್ಕಂತಹ ಒಂದು ರೋಗಗಳು ಉಲ್ಬಣ ಆಗ್ತಕ್ಕಂಥದ್ದು, ಅದಕ್ಕಾಗಿ ಖರ್ಚನ್ನು ಮಾಡ್ತಕ್ಕಂಥದ್ದು, ಇದೆಲ್ಲ ದೋಷಗಳು ಸ್ವಲ್ಪ ಆಲ್ರೆಡಿ ಇರುವುದು, ಉಲ್ಬಣ ಆಗ್ತಕ್ಕಂಥದ್ದು. ಎಲ್ಲೆಲ್ಲಿ ಒಂದು ಪಾಪಗ್ರಹರು ಇರ್ತಾರೆ, ಇನ್ನೊಬ್ಬ ಪಾಪಗ್ರಹನು ಸೇರ್ತಾನೆ, ಇರುವ ಸಮಸ್ಯೆಗಳು ಡಬಲ್ ಆಗ್ತದೆ. ಇಬ್ಬರು ಕೇಡಿಗಳು ಜಗಳ ಆಡ್ತಾ ಇದ್ದಾರೆ ಅಂತಂದರೆ ಇನ್ನೊಬ್ಬ ಕೇಡಿ ಹೋಗಿ ಅವರ ಹತ್ರ ಸೇರಿಕೊಂಡಾಗ ಅವರ ಜಗಳ ಕದನ ಡಬಲ್ ಆಗ್ತದೆ. ಹೇಗೋ ಹಾಗೆ ಪಾಪಗ್ರಹರ ಯುತಿ ಇರುವ ಸಮಸ್ಯೆಯನ್ನು ಡಬಲ್ ಮಾಡ್ತದೆ. ಹಾಗಾಗಿ
ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ತಲೆಬೇನೆ ಬರ್ತದೆ. ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚು ದೋಷಗಳು, ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾಗ್ತದೆ. ದುರ್ಗಾದೇವಿಯ ಆರಾಧನೆ, ದುರ್ಗಾ ದೀಪ ನಮಸ್ಕಾರ, ಚಂಡಿಕಾ ಪಾರಾಯಣೆ, ಮುತ್ತೈದೆಯರ ಒಂದು ಅರ್ಚನೆ ಅಥವಾ ಪೂಜೆ ಇಂಥದ್ದನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ ಪ್ರಾರ್ಥನೆ ಮಾಡಬೇಕು. ಮಂಗಳವಾರ, ಶುಕ್ರವಾರದಂದು ಅಥವಾ ಸೋಮವಾರದಂದು ಕರ್ಕರಾಶಿಯವರು ಒಳ್ಳೆಯದಾಗ್ತದೆ. ಸಿಂಹರಾಶಿ, ಮಾನಸಿಕವಾಗಿರ್ತಕ್ಕಂಥ ಒತ್ತಡ, ಅಸಹನೆಗಳು ಬೆಳೆಯತಕ್ಕಂತಹ ತಿಂಗಳಿದೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಯಾಕೆ ಅಂತಂದರೆ ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಬುಧನಿಗೆ ಬಲ ಇಲ್ಲ, ಸಪ್ತಮದಲ್ಲಿ ಪಾಪಗ್ರಹರ ಯುತಿ, ಅಷ್ಟಮದಲ್ಲಿ ಶನಿ ಆಲ್ರೆಡಿ ಇದ್ದಾನೆ, ರವಿಯೂ ಇದ್ದಾನೆ. ರವಿಯು ಅಷ್ಟಮದಲ್ಲಿ ಅಷ್ಟು ಬಾಧಕನಲ್ಲ, ಆದರೆ ಅಷ್ಟಮದಲ್ಲಿ ಪಾಪಗ್ರಹರು ಇದ್ದಾಗ ರವಿ ಹೋದಾಗ ರವಿಯೂ ಕೂಡ ಬಾಧಕನಾಗ್ತಾನೆ, ತಿಳ್ಕೋಬೇಕು ಸರಿಯಾಗಿ. ಹಾಗಾಗಿ 7ನೇ ಮನೆ 8ನೇ ಮನೆ ನಮಗೆ ಎಲ್ಲ ಬಗೆಯ ಏಳಿಗೆಯನ್ನು ಕೊಡ್ತಕ್ಕಂಥ, ಅದಕ್ಕೆ ಅದನ್ನು 7 ಅಂತ ಕರೆಯೋದು. 7 ಅಂದರೆ ಎದ್ದೇಳು ಅಂತಲೂ ಆಗ್ತದೆ, 7 ಅಂದರೆ ನಂಬರೂ ಆಗ್ತದೆ, ಆಯಿತಾ. 8ನೇ ಮನೆಯೂ ಕೂಡ ಗತಿಯನ್ನು ಸೂಚನೆ ಮಾಡ್ತಕ್ಕಂಥದ್ದು. ಕೊನೆಗೆ ಮರಣ ಅನ್ನೋದು ಒಂದು ಗತಿ ಅಲ್ವಾ, 8ಅನ್ನು ಮರಣದಿಂದಲೂ ಚಿಂತನೆ ಮಾಡಿದ್ದಾರೆ. 8 ಅಂದರೆ ಬರೀ ಅಶುಭ ಮರಣ ಅಂತ ಮಾತ್ರ ಅರ್ಥ ಅಲ್ಲ, ಅಂದರೆ ಅದು ಗತಿ ಅಂತ 8ನೇ ಮನೆಗೆ. ಒಂದು 7ನೇ ಮನೆಯ ಉನ್ನತಿ, 8ನೇ ಮನೆಯ ಗತಿ ಅಂತಂದರೆ ಸ್ಪೀಡ್. ಇದೆರಡಕ್ಕೂ ಕೂಡ ಸಿಂಹರಾಶಿಯವರಿಗೆ ಸ್ವಲ್ಪ ದೋಷ ಇರತಕ್ಕಂತಹ ತಿಂಗಳು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಓಡಾಟದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ನಿಮ್ಮ ಜಾತಕದಲ್ಲಿ ಅಷ್ಟಮಾಂಶವು ಹೇಗಿದೆ ಅಂತಂತ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಶಾಂತಿಗಳನ್ನು ಅಥವಾ ಗ್ರಹ ಕಳಶ ಪೂಜೆಯನ್ನಾದರೂ, ಹೋಮ ಆಗದೆ ಹೋದರೆ ನವಗ್ರಹದ ಕಳಶಾರ್ಚನೆಯನ್ನು ಮಾಡಿ ಹೋಮ ದ್ರವ್ಯಗಳ ನವಗ್ರಹ ದ್ರವ್ಯಗಳನ್ನು ದೇವಸ್ಥಾನಕ್ಕೆ ದಾನ ಮಾಡುವುದರಿಂದಲೂ ಕೂಡ ಗ್ರಹ ದೋಷಗಳು ಪರಿಹಾರ ಆಗ್ತದೆ. ಒಂದಷ್ಟು ಧ್ಯಾನ, ಸ್ವಲ್ಪ ಜಪ, ಇದಕ್ಕೆ ಪೂರಕವಾಗಿ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ನರಸಿಂಹನಾಮ ಜಪ, ಕೇಶವನಾಮ ಜಪ, ರಾಮನಾಮ ಜಪ. ಸಿಂಹರಾಶಿಗೆ ರಾಮದೇವರಿಗೆ ಬಹಳ ಕಾರಕತ್ವ ಇರತಕ್ಕಂಥದ್ದು. ರಾಮನ ಜಪ ಮಾಡ್ತಕ್ಕಂಥದ್ದು, ಸೀತಾರಾಮರ ಸೇವೆಯನ್ನು ಮಾಡ್ತಕ್ಕಂಥದ್ದು, ಇದೆಲ್ಲ ಬಹಳ ಒಳ್ಳೆಯ ಮಾನಸಿಕ ನೆಮ್ಮದಿ. ಹೊರಗಡೆ ಎಷ್ಟು ಬೇಕಾದರೂ ನಾವು ಸಮಸ್ಯೆಗಳನ್ನು ಎದುರಿಸಬಹುದು, ಅಥವಾ ಎದುರಿಸದೆ ನಾವು ಬೇರೆ ಕಡೆನೂ ಅದಕ್ಕೆ ಬಿಟ್ಟು ಹೋಗಬಹುದು. ಆದರೆ ಒಳಗೆ ನಡೀತಾ ಇರತಕ್ಕಂತಹ ಒಂದು ಚಿಂತೆ ಏನಿದೆ ಅಥವಾ ಅಸಮಾಧಾನ ಏನಿದೆ, ಅದನ್ನು ನಾವು ಬಿಟ್ಟು ಹೋಗಲಿಕ್ಕಾಗಲ್ಲ. ನಾವು ಅದನ್ನು ಶಮನ ಮಾಡಬೇಕು. ಆ ಶಮನ ಮಾಡಬೇಕಂತಂದರೆ ಧ್ಯಾನ, ನಾಮಜಪ, ಒಂದಷ್ಟು ಯೋಗಾಸನಗಳು, ಇದನ್ನು ಮಾಡಿಕೊಂಡು ನಾವು ಸಮಾಧಾನ ಚಿತ್ತವನ್ನು ತಂದುಕೊಳ್ಬೇಕು. 7ನೇ ಮನೆ 8ನೇ ಮನೆ ಕೆಟ್ಟಿದೆ ಅಂದರೆ ಎಲ್ಲಿಂದ ಸಮಾಧಾನ ಬರೋದು? ಆದರೆ ಅದನ್ನೇ ಸಾಧನೆ ಮಾಡಿಕೊಳ್ಬೇಕು ಅನ್ನೋದು. ಎಕ್ಸಾಮಲ್ಲಿ ಒಂದು 30 ಪುಸ್ತಕಗಳ ಒಟ್ಟಿಗೆ 1.5 ಗಂಟೆಯಲ್ಲಿ ಕೂತ್ಕೊಂಡು ಬರಿಬೇಕಲ್ಲ. ಹೇಗೆ ಬರೆಯೋದು? 1.5 ಗಂಟೆಯಲ್ಲಿ 30 ಪುಸ್ತಕದಲ್ಲಿರ್ತಕ್ಕಂಥ ನಾನಾ ವಿಷಯಗಳನ್ನು, ಅದನ್ನೇ ಎಕ್ಸಾಮ್ ಅನ್ನೋದು. ಆ ಎಕ್ಸಾಮ್ ಪಾಸ್ ಮಾಡಿದ್ರೇ ಮುಂದಿನ ತರಗತಿಗೆ ಹೋಗಲಿಕ್ಕಾಗೋದು. ಜೀವನ ಅಂದರೂ ಹಾಗೆಯೇ. ಸಪ್ತಮವು ಕೆಟ್ಟಿದೆ, ಅಷ್ಟಮವು ಕೆಟ್ಟಿದೆ, ನವಮವು ಕೆಡುತ್ತೆ ಶುಕ್ರ ರವಿಯಿಂದ 14ನೇ ತಾರೀಕು ನಂತರ ಅಂತಂತಂದರೆ ಹೇಗೆ ಸಮಾಧಾನ ಪಡೋದು ಅಂದರೆ ಅದನ್ನೇ ಸಾಧನೆ ಅಂತನ್ನೋದು. ಅದಕ್ಕೆ ನಾನು ಸೂಚನೆ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಪರಿಹಾರಗಳು, ಸೂಚನೆ ಕೊಡ್ತಕ್ಕಂಥ ಕೆಲವೊಂದು ಪಾಯಿಂಟ್ಸು ನಿಮಗೆ ಅನುಕೂಲಕರ ಆಗಲಿ ಅಂತ ನನ್ನ ಆಶಯ. ಮುಂದೆ ಕನ್ಯಾ ರಾಶಿ, ಖರ್ಚಿನ ಬಗ್ಗೆ ಹಿಡಿತಬೇಕು. ಆದಾಯ ಉತ್ತಮ ಇರ್ತದೆ. ಯಾಕಂದರೆ ದ್ವಿತೀಯಾಧಿಪತಿಯು ಅಷ್ಟಮದಲ್ಲಿ, ವ್ಯಯಾಧಿಪತಿಯು ಅಷ್ಟಮದಲ್ಲಿ, ಸಪ್ತಮದಲ್ಲಿ ಶನಿ ಆಲ್ರೆಡಿ ಇದ್ದಾನೆ. ಬುಧನ ಅನುಕೂಲ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧನ ಅನುಕೂಲ ಇಲ್ಲ. ಆದರೆ ಸಂಪಾದನೆ ಅಂತೂ ಆಗ್ತದೆ. ನೀವು ಖರ್ಚಿನ ಬಗ್ಗೆ ಸ್ವಲ್ಪ ಗಮನ ವಹಿಸದೆ ಹೋದರೆ ಕಷ್ಟ ಆಗ್ತದೆ.
ಕಷ್ಟದ ಸಮಯದಲ್ಲಿ ನಮ್ಮನ್ನು ಕಾಪಾಡ್ತಕ್ಕಂಥದ್ದು ಎರಡೇ. ಒಂದು ನಾವು ಹಿಂದೆ ಮಾಡಿರ್ತಕ್ಕಂತಹ ಒಂದು ಸತ್ಕಾರ್ಯಗಳು, ಇನ್ನೊಂದು ಅದೇ ಹಿಂದೆ ನಾವು ಕೂಡಿಟ್ಟಿರ್ತಕ್ಕಂತಹ ಸ್ವಲ್ಪ ಹಣ. ಒಂದು ಸತ್ಕಾರ್ಯ ಅಂದರೆ ಪುಣ್ಯ, ಇನ್ನೊಂದು ಕೂಡಿಟ್ಟಿರ್ತಕ್ಕಂಥ ಹಣ. ನಮ್ಮ ಕಷ್ಟದ ಸಮಯದಲ್ಲಿ ಇದೇ ಕೆಲಸಕ್ಕೆ ಬರುವುದು. ಅದನ್ನೇ ಧರ್ಮ ಅಂತ ಕೂಡ ಕರೀತಾರೆ. ಹಾಗಾಗಿ ಖರ್ಚಿನ ಬಗ್ಗೆ ಸ್ವಲ್ಪ ಗಮನ ಇರಲಿ. ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಇರಬೇಕು. ಡಿಹೈಡ್ರೇಷನ್ನಿಂದ ಬಳಲ್ತಕ್ಕಂತಹ ತಿಂಗಳು ಕೂಡ ಏಪ್ರಿಲ್ ಮೇನಲ್ಲಿ ನಡೀತದೆ. ನಾನಾ ಭಾಗದ ಜನರಲ್ಲಿ, ನಾನಾ ದಿಕ್ಕಿನ ಜನರಿಗೆ 44 ಡಿಗ್ರಿ 45 ಡಿಗ್ರಿ ಹೋಗ್ತದೆ ಏಪ್ರಿಲ್ ಮೇನಲ್ಲಿ. ಹಾಗಾಗಿ ಡಿಹೈಡ್ರೇಷನ್ ಆಗ್ತಕ್ಕಂತಹ ದೋಷಗಳು ಕೂಡ ಕನ್ಯಾ ರಾಶಿಯವರಿಗೆ ಹೆಚ್ಚು ಬರ್ತದೆ, ಮೇಷರಾಶಿಯವರಿಗೂ ಬರ್ತದೆ. ಹಾಗಾಗಿ ಸಕಾಲದಲ್ಲಿ ಆಹಾರವನ್ನು, ದೇಹವನ್ನು ನೀರಿನಿಂದ ತುಂಬಿಸಿಕೊಂಡು ಸರಿಯಾಗಿರ್ತಕ್ಕಂತಹ ಒಂದು ಕಾಲದಲ್ಲಿ ನಿದ್ರೆ, ಇಂಥದ್ದನ್ನೆಲ್ಲ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇಟ್ಟುಕೊಂಡು ಮುಂದೆ ಹೋಗಬೇಕು. ಶ್ರೀ ವಿಷ್ಣುವಿನ ಸ್ಮರಣೆ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಅಂತಕ್ಕಂತಹ ಏನು 24 ನಾಮಗಳು ಇದೆ, ಆ ನಾಮಸ್ಮರಣೆಯನ್ನು ವಿಶೇಷವಾಗಿ ಮಾಡ್ತಾ ಇರಬೇಕು. ಕನ್ಯಾ ರಾಶಿಯವರಿಗೆ ಆರೋಗ್ಯವು ಮತ್ತು ಮಾನಸಿಕವಾಗಿರ್ತಕ್ಕಂತಹ ದೃಢತೆಯು, ದೈವಾನುಕೂಲವು ಬರ್ತದೆ ಕನ್ಯಾ ರಾಶಿಗೆ. ಮುಂದೆ ತುಲಾರಾಶಿ. ತುಲಾರಾಶಿಗೆ ರಾಶೀಶನೇ ಸಪ್ತಮದಲ್ಲಿ ಇರ್ತಕ್ಕಂಥದ್ದು. ಶುಭ ಕಾರ್ಯಗಳಲ್ಲಿ ಸಿದ್ಧಿ, ವಿವಾಹಾದಿ ವಿಷಯಗಳು ಕೂಡಿ ಬರ್ತಕ್ಕಂಥದ್ದು, ಸಂಬಂಧಗಳು ಬೆಟರ್ ಆಗ್ತಕ್ಕಂಥದ್ದು, ಇದೆಲ್ಲ ಬಹಳ ಒಳ್ಳೆಯ ಫಲ ಉಂಟು. ಸಂಬಂಧಗಳು ಉತ್ತಮ ಆಗ್ತದೆ. ಕೌಟುಂಬಿಕವಾಗಿರ್ತಕ್ಕಂಥ ಸುಖ, ಆದಾಯದಲ್ಲಿ ಖರ್ಚು ಮತ್ತು ಆದಾಯ ಎರಡೂ ಸಮವಾಗಿರ್ತದೆ. 50 ರೂಪಾಯಿ ಸಂಪಾದನೆ ಆದರೆ 50 ರೂಪಾಯಿ ಖರ್ಚಾಗ್ತದೆ. ಆ ರೀತಿಯ ಒಂದು ಇದೆ. ಸಂಚಾರ ವಿಷಯದಲ್ಲಿ ಸ್ವಲ್ಪ ಗಮನ ವಹಿಸಬೇಕು. ಪಂಚಮದಲ್ಲಿ ಕುಜರಾಹುಗಳು ಇರುವುದರಿಂದ ಸ್ವಲ್ಪ ಸಂಚಾರದಲ್ಲಿ ದೋಷಗಳು ಉಂಟಾಗ್ತದೆ, ಆಗಬಹುದು. ಜಾಗ್ರತೆಯಿಂದ ಇರಬೇಕು. ಶ್ರೀರಾಮದೇವರ ಸೇವೆ ಏಪ್ರಿಲ್ ಮಾಸದಲ್ಲಿ ಇಡೀ ಮಾಸ ರಾಮನಿಗೋಸ್ಕರ ಅಂತಂತ, ಚೈತ್ರ ಶುದ್ಧ ಪಾಡ್ಯದಿಂದ. ಹಾಗಾಗಿ ಚೈತ್ರ ಮಾಸ ಪೂರ್ತಿ ಕಳೆಯುವವರೆಗೂ ರಾಮದೇವರನ್ನು ಎಷ್ಟೆಷ್ಟು ನಾವು ಆರಾಧನೆ ಮಾಡ್ತೀವೋ ಅಷ್ಟಷ್ಟು ಪಾಪಕ್ಷಯವಾಗ್ತದೆ ಅಂತಂತ. ಪಾಪಕ್ಷಯವಾದರೆ ಕರ್ಮಕ್ಷಯ ಆಗ್ತದೆ, ಕರ್ಮಕ್ಷಯ ಆದರೆ ಮೋಕ್ಷಜ್ಞಾನ ಬರ್ತದೆ. ರಾಮನಿಗೆ, ರಾಮನಾಮಕ್ಕೆ ಅಂಥ ಒಂದು ಮಹಿಮೆ ಉಂಟು ತುಲಾರಾಶಿಯವರಿಗೆ. ಮುಂದುವರೆದು ವೃಶ್ಚಿಕ ರಾಶಿ. ಬಹು ತ್ರಾಸದ ಮಾಸ ಮುಂದುವರಿಯುತ್ತದೆ. ಹೋದ ತಿಂಗಳು ಹೇಳಿದ್ದೆ, ಮಾರ್ಚ್ನಲ್ಲಿ ಸ್ವಲ್ಪ ಕಠಿಣವಾಗಿರುತ್ತೆ, ಇನ್ನೂ ಕಠಿಣವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ನಲ್ಲಿ. ಜಗತ್ತನ್ನು ಆಳ್ತಾ ಇರತಕ್ಕಂತಹ ಪ್ರಮುಖ ನಾಯಕರ, ಅನೇಕ ನಾಯಕರ ರಾಶಿ ವೃಶ್ಚಿಕ ರಾಶಿಯೇ. ಅದನ್ನು ಹೋದ ತಿಂಗಳು ಹೇಳಿದ್ದೆ. ಇನ್ನೂ ಹೆಚ್ಚು ಕಷ್ಟಕರವಾಗಿರ್ತಕ್ಕಂತಹ ತಿಂಗಳು. ತಾಳ್ಮೆಯೇ ಶ್ರೀರಕ್ಷೆ ಅಷ್ಟೇ. ತಾಳ್ಮೆಯಿಂದ ನಮ್ಮ ದೇಶದ ಪ್ರಧಾನಿಗಳು ಹೇಗೆ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಏನು ಮಾಡಬೇಕೋ ದೇಶದ ಒಳಿತಿಗೆ, ಜನರ ಒಳಿತಿಗೆ, ಇಂಥ ಸಂಕಷ್ಟದ ಕಾಲದಲ್ಲಿ ಒಂದು ಸಮಚಿತ್ತರಾಗಿ ಒಂದು ಯೋಗದ ಮನಸ್ಸನ್ನು ಇಟ್ಟುಕೊಂಡು ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾರೋ, ಅವ್ರದ್ದು ವೃಶ್ಚಿಕ ರಾಶಿ ಅಂತಲೇ ಅವರ ಉದಾಹರಣೆಯನ್ನು ಕೊಡ್ತಿರ್ತಕ್ಕಂಥದ್ದು. ಹಾಗಾಗಿ ತಾಳ್ಮೆ ಬೇಕು ಬಹಳ. ಯಾಕಂದರೆ ಚತುರ್ಥದಲ್ಲಿ, ಪಂಚಮದಲ್ಲಿ ಪಾಪ ಗ್ರಹರ ಯುತಿ, ಪಂಚಮದಿಂದ ಷಷ್ಠಕ್ಕೆ ಹೋಗ್ತಕ್ಕಂತಹ ರವಿ ಶತ್ರುವೃದ್ಧಿ, ರಾಜರಿಗೆ ಕಂಟಕ. ಈಗ ಇರತಕ್ಕಂತಹ ಯುದ್ಧಾದಿ ಪ್ರಕೋಪಗಳು ಇನ್ನೂ ತೀವ್ರಗೊಳ್ತಕ್ಕಂತಹ ವಿಷಯ ಅಂತಂತ ಆಗಲೇ ಗೋಚಾರದಲ್ಲಿ ಹೇಳಿದ್ದೀನಿ. ಇದೆಲ್ಲ ಸಂಕಟಗಳು ಇನ್ನೂ ಜಾಸ್ತಿ ಆಗ್ತದೆ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ. ಆರೋಗ್ಯದ ಬಗ್ಗೆ ಮತ್ತು ಮಾಡ್ತಾ ಇರತಕ್ಕಂಥ ಸಂಘದ ಬಗ್ಗೆ ಹೆಚ್ಚು ಕಾಳಜಿ ಇರಬೇಕು.
ವೃಶ್ಚಿಕ ರಾಶಿಯವರಿಗೆ ಸಂಘದೋಷದಿಂದ ಬರ್ತಕ್ಕಂತಹ ಅನೇಕ ಅಪವಾದಗಳು, ನಿಂದೆ, ರೋಗ, ಉಪದ್ರ, ಶತ್ರುತ್ವ ಇದೆಲ್ಲವೂ ಬೆಳೀತಕ್ಕಂತಹ ತಿಂಗಳು ಏಪ್ರಿಲ್ ಮಾಸ ವೃಶ್ಚಿಕ ರಾಶಿಯವರಿಗೆ. ಗುರುವಿನ ಅನುಕೂಲವೂ ಇಲ್ಲ, ಶುಕ್ರನ ಅನುಕೂಲವೂ ಇಲ್ಲ. ಹಾಗಾಗಿ ಹೆಚ್ಚು ಜಾಗ್ರತೆಯಿಂದ ಇರಬೇಕು. ಲಕ್ಷ್ಮೀ ನರಸಿಂಹದೇವರ ಸೇವೆ, ನವಗ್ರಹ ಶಾಂತಿ ಅಥವಾ ನರಸಿಂಹದೇವರ ಹೋಮ ಅನುಕೂಲ ಇದ್ದವರು, ನರಸಿಂಹ ಕ್ಷೇತ್ರಗಳ ದರ್ಶನ. ಹೇಗಿದ್ದರೂ ಮುಂದಿನ ತಿಂಗಳು ನರಸಿಂಹನ ತಿಂಗಳೇ, ವೈಶಾಖ ಮಾಸ. ನರಸಿಂಹ ಕ್ಷೇತ್ರಗಳ ದರ್ಶನ, ಅಲ್ಲಿ ಪ್ರಾರ್ಥನೆ, ಇದೆಲ್ಲವನ್ನು ಕೂಡ ಯಥಾಶಕ್ತಿ ಮಾಡಿಕೊಂಡು ಮುಂದುವರೆದರೆ ದೇವತಾ ಅನುಗ್ರಹದಿಂದ ಈ ತಿಂಗಳು ಕಳೆದರೆ ಮುಂದಿನ ತಿಂಗಳು ಸಾಕಷ್ಟು ಒಳ್ಳೆಯ ಫಲವನ್ನು ಪಡಿಬಹುದು, ಪಡಿತೀರಿ. ಯಾಕಂದರೆ ಒಂದೇ ಥರ ಇರೋದಿಲ್ಲ. ಗ್ರಹರೂ ಬದಲಾಗಬೇಕು, ಕಾಲವೂ ಬದಲಾಗಬೇಕು, ಬರ್ತಕ್ಕಂಥ ಫಲವೂ ಬದಲಾಗಲೇಬೇಕು. ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ದಿನಗಳು ಮುಂದಿನ ತಿಂಗಳಿಂದ, ಮೇ ಮಧ್ಯ ತಿಂಗಳಿಂದ ವೃಶ್ಚಿಕ ರಾಶಿಯವರಿಗೆ ಬರಲಿದೆ. ಮುಂದುವರೆದು ಧನುರ್ ರಾಶಿ. ರಾಶೀಶನೇ 7ನೇ ಮನೆಯಲ್ಲಿ ಇರತಕ್ಕಂತಹ ವರ್ಷವು ಇನ್ನೂ 1.5 ತಿಂಗಳಷ್ಟು, 2 ತಿಂಗಳಷ್ಟು ಇದೆ. ಗುರುವಿನ ಬಲ, ಕುಟುಂಬ ಸೌಖ್ಯ, ಶುಭ ಕಾರ್ಯದಲ್ಲಿ ಸಾಧನೆ, ಆಸಕ್ತಿ, ದೇವ ಹಿರಿಯರು, ಗುರುಗಳು ಇವರ ದರ್ಶನ, ಅವರ ಆಶೀರ್ವಾದಗಳು ಇದೆಲ್ಲವನ್ನು ಪಡಿತಾ ಇರತಕ್ಕಂತಹ ಧನುರ್ರಾಶಿಯವರಿಗೆ ಏಪ್ರಿಲ್ನಲ್ಲಿ ಕೂಡ ಆದಾಯವು ಉತ್ತಮ ಆಗ್ತದೆ. ಒಳ್ಳೆಯ ಜನರ ಸಂಪರ್ಕ ಇತ್ಯಾದಿಗಳೆಲ್ಲ ಆಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಬಡ್ತಿ ಆಗ್ತದೆ. ಅದು ಧನುರ್ ಲಗ್ನವೂ ಆಗಬಹುದು, ಧನುರ್ ರಾಶಿಯೂ ಆಗಬಹುದು. ನಿಮ್ಮದು ಲಗ್ನ ಆಗಿದ್ದರೂ ಕೂಡ ಇದೇ ಫಲವನ್ನೇ ಪಡೀತೀರಿ. ಮತ್ತು ದ್ವಿತೀಯಾಧಿಪತಿ ಶನಿಯ ಮನೆಯಲ್ಲಿ ತೃತೀಯದಲ್ಲಿ ಕುಜನು ಬೆರೆತಿರುವುದರಿಂದ ಸ್ವಲ್ಪ ದೋಷಕರ ಇರ್ತದೆ. ಮಾತು ಮತ್ತು ಖರ್ಚು ಎರಡೂ ಕೆಡ್ತದೆ. ಬಹಳ ಜಾಗ್ರತೆಯಿಂದ ಮಾತಾಡಿ, ಬಹಳ ಜಾಗ್ರತೆಯಿಂದ ಮಾತು ಕೊಡಿ, ಮತ್ತು ಎಷ್ಟು ಬೇಕೋ ಅಷ್ಟೇ ಮಾತಾಡಿ. ಧನುರಾಶಿಯವರು ಅಷ್ಟೇ, ಮಕರ ರಾಶಿಯವರು ಅಷ್ಟೇ. ಮಾತಿನಿಂದಲೇ ಮನಸ್ಸು ಎರಡೂ ಕೆಡೋದು. ಮನಸ್ಸು ಮನೆ ಕೆಡ್ತು ಅಂತಂದರೆ ಸುತ್ತಲಿನ ಇರೋ ಪರಿಸರ ಎಲ್ಲವೂ ಕೆಡ್ತದೆ. ಅಂತಹ ಗ್ರಹ ದೋಷದ ತಿಂಗಳು ನಡೀತಾ ಇದೆ. ಧನುರಾಶಿಯವರಿಗೂ ಅಷ್ಟೇ, ಮಕರ ರಾಶಿಯವರಿಗೂ ಅಷ್ಟೇ. ಮಾತಿನಲ್ಲಿ ಮತ್ತು ಖರ್ಚಿನಲ್ಲಿ ಸ್ವಲ್ಪ ಹಿಡಿತ ಇಟ್ಟುಕೊಳ್ಳಿ. ಹೆಚ್ಚು ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಿ. ಹರೇ ಕೃಷ್ಣ ಮಂತ್ರದಿಂದ ಎಷ್ಟೆಷ್ಟು ಜಪ ಮಾಡ್ತೀವೋ ಅಷ್ಟಷ್ಟು ಭಾವಶುದ್ಧಿ ಆಗ್ತದೆ. ಭಾವಶುದ್ಧಿ ಆದರೆ ಆಡ್ತಕ್ಕಂತಹ ಮಾತುಗಳಲ್ಲಿ ಶುದ್ಧತೆ ಬರ್ತದೆ ಅಥವಾ ಬೆಲೆ ಬರ್ತದೆ. ಹಾಗಾಗಿ ಮಾತು ಮತ್ತು ಖರ್ಚಿನ ಬಗ್ಗೆಯೂ ಕೂಡ ಜಾಗ್ರತೆ ಇರಬೇಕು. ನಾನಾ ಅನಾವಶ್ಯಕವಾಗಿರ್ತಕ್ಕಂತಹ ವಿಷಯಗಳಿಗೆ ಖರ್ಚು ಆಲ್ರೆಡಿ ಆಗ್ತಾ ಇದೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಬೇಕಾಗತ್ತೆ ಏಪ್ರಿಲ್ನಲ್ಲಿ. ಆಮೇಲೆ ಕಷ್ಟಕಾಲ ಬಂದಾಗ ಖರ್ಚು ಮಾಡಿದ ಹಣ ಮತ್ತೆ ವಾಪಸ್ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಉಳಿತಾಯದ ಬಗ್ಗೆ ಗಮನ ಇರಬೇಕು. ಧನುರಾಶಿಯವರಿಗೆ ರಾಯರ ಸೇವೆ, ಗುರುಗಳ ಕ್ಷೇತ್ರಗಳ ಸೇವೆ, ದರ್ಶನ, ಪ್ರದಕ್ಷಿಣ ನಮಸ್ಕಾರಗಳು ಇತ್ಯಾದಿ ಸೇವೆಯನ್ನು ಮಾಡ್ತಾ ಹೋಗೋದು ಬಹಳ ಒಳ್ಳೆಯದು. ಮಕರ ರಾಶಿ ಭಾವನಾತ್ಮಕ ಒತ್ತಡದ ತಿಂಗಳು ಅಂತ. ಚತುರ್ಥಾಧಿಪತಿ ತೃತೀಯದಲ್ಲಿ, ಅಲ್ಲಿ ರವಿಯೂ ಕೂಡ ಹೋಗಿ ಸೇರ್ತಕ್ಕಂತಹ ತಿಂಗಳು. ಮತ್ತು ದ್ವಿತೀಯದಲ್ಲಿ ರಾಹು. ಬರೀ ರಾಹು ಇದ್ದರೆ ತೊಂದರೆ ಇಲ್ಲ, ಅಲ್ಲಿ ಕುಜನೂ ಇದ್ದಾನೆ, ಬುಧನೂ ಇದ್ದಾನೆ. ಹಾಗಾಗಿ ನಾನಾ ವಿಷಯಗಳು ಮನಸ್ಸಿನಲ್ಲಿ ಹೇಳ್ತಾನೇ ಇರ್ತದೆ. ರಾಜಕೀಯ, ಸಿನಿಮಾ, ಕುಟುಂಬ, ಮನೆ, ಮಗ, ಮಗಳು, ಕೆಲಸ, ಇನ್ನೇನು ಮತ್ತೇನು. ಸೊ ಇದರ ಒಂದು ಜಂಜಡ ಅಂತ ಕರೀತಾರೆ, ಮಾನಸಿಕ ಜಂಜಡ. ಮತ್ತು ಅದರ ಮಧ್ಯ
ನಿಮಗೇನು ಬೇಕು, ನೀವು ಯಾವುದರಿಂದ ಏನನ್ನು ಅಪೇಕ್ಷೆ ಪಡ್ತಿದ್ದೀರಿ ಅಂತಕ್ಕಂಥದ್ದನ್ನು ಕೇಳುವವರೇ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿ ಆಗ್ತದೆ. ಆಗ ಮನುಷ್ಯ ಭಾವನಾತ್ಮಕವಾಗಿ ಸ್ವಲ್ಪ ಎಕ್ಸ್ಪ್ಲೋರ್ಡ್ ಆಗ್ತಾರೆ. ಸೊ ಕಂಟ್ರೋಲ್ ಯುವರ್ ಸೆಂಟಿಮೆಂಟ್ಸ್, ಎಮೋಷನ್ಸ್. ಗೊಂದಲದ ಮಾಸ ಇರುವುದರಿಂದ ತಾಳ್ಮೆಯಿಂದ ಇದ್ದು ಅನಾವಶ್ಯಕವಾಗಿ ಹೇಳ್ತಕ್ಕಂತಹ ವಿಷಯ ಪ್ರವಾಲಾಹ ಅಂತ, ವಿಷಯ ಪ್ರವಾಲಾಹ ಕರ್ಮಾನುಬಂಧೀನಿ ಮನುಷ್ಯಲೋಕೆ ಅಂತಂತ ಕೃಷ್ಣ ಏನು ಗೀತೆಯಲ್ಲಿ ಹೇಳ್ತಾನೆ. ಅನೇಕ ವಿಷಯ ಪ್ರವಾಹ ಥರ ಬರ್ತಾ ಇರ್ತದೆ. ಅದನ್ನು ಯೋಗದಿಂದ, ಧ್ಯಾನದಿಂದ, ಮೌನದಿಂದ, ನಾಮಾರ್ಚನೆಯಿಂದ ನಾವು ಅದನ್ನು ಗೆಲ್ಲಬೇಕು. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತಂತಾನು ಕೂಡ ಅದೇ ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು. ಈ ಒಂದು ವಿಷಯದಲ್ಲಿ ಕೂಡ ಮಕರ ರಾಶಿಯವರಿಗೆ ಅದು ಅಪ್ಲೈ ಆಗ್ತದೆ. ನಾಮಜಪಗಳನ್ನು ಹೆಚ್ಚಾಗಿ ಮಾಡಿ, ಇದೊಂದು ತಿಂಗಳು ಕಳೆದ ನಂತರ ಸ್ವಲ್ಪ ಬದಲಾವಣೆ ಆಗ್ತದೆ. ತೃತೀಯಕ್ಕೆ ಕುಜನು ಹೋದ ನಂತರ ಸ್ವಲ್ಪ ಈ ಮಾನಸಿಕ ಭಾವನಾತ್ಮಕ ದೋಷಗಳು ಪರಿಹಾರ ಆಗ್ತದೆ. ಮುಂದೆ ಕುಂಭರಾಶಿಗೆ ಪರಿವರ್ತನೆ ಆಗ್ತಕ್ಕಂತಹ ತಿಂಗಳು. ಇನ್ನು ನೀವು ಮಾಡಿರ್ತಕ್ಕಂಥ ಅನೇಕ ಪ್ರಯತ್ನಗಳು ಏನಿದೆ, ಕೆಲಸದಲ್ಲಿರಬಹುದು, ಹಣಕಾಸಿನಲ್ಲಿರಬಹುದು, ಕುಟುಂಬದಲ್ಲಿರಬಹುದು, ಮದುವೆ ಮುಂಜಿಯಂಥ ಶುಭ ಕಾರ್ಯಗಳಲ್ಲಿರಬಹುದು, ಯಾವುದೇ ವಿಷಯದಲ್ಲಿ ನೀವು ಮಾಡಿರ್ತಕ್ಕಂತಹ ಪ್ರಯತ್ನಗಳು ಈ ಹಿಂದಿನ ತಿಂಗಳುಗಳಲ್ಲಿ ಏನಿದೆ ಅದೆಲ್ಲವೂ ಕೂಡ ತೆರ್ಕೊಳ್ತಕ್ಕಂತಹ ತಿಂಗಳು ಏಪ್ರಿಲ್ ತಿಂಗಳು. ಇಟ್ಸ್ ಎ ವೆರಿ ಪಾಸಿಟಿವ್ ಸೈನ್. ಪ್ರಯತ್ನ ಹೆಚ್ಚಾಗಲಿ, ತಾಳ್ಮೆಯಿಂದ ಮುಂದುವರಿಯಿರಿ. ಯಾಕಂದರೆ ರವಿಯು ತೃತೀಯಕ್ಕೆ ಉಚ್ಚಕ್ಕೆ ಹೋದಾಗ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅದರ ಅನುಕೂಲ ಏನು ಅಂತಂತ ನಿಮಗೆ ಅರ್ಥ ಆಗ್ತದೆ. ನೀವು ಕೂಡ ನರಸಿಂಹದೇವರ ಸೇವೆಯನ್ನು, ನರಸಿಂಹದೇವರ ನಾಮಸ್ಮರಣೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ನರಸಿಂಹದೇವರ ಒಂದು ಕ್ಷೇತ್ರಗಳಿಗೆ ದರ್ಶನ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಮಾಡ್ತಾ ಬರಬೇಕು ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿಗೆ ರಾಶಿಯಲ್ಲಿ ಇರ್ತಕ್ಕಂತಹ ರವಿಯು ಇರುವವರೆಗೂ ಆರೋಗ್ಯದ ಬಗ್ಗೆ ಸ್ವಲ್ಪ ಎಡವಟ್ಟಾಗ್ತದೆ. ಪಿತ್ತ ಮತ್ತು ವಾತ ದೋಷಗಳು ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆ. ಈಗ ಆಲ್ರೆಡಿ ಇರ್ತಕ್ಕಂತಹ ಸಮಸ್ಯೆಗಳು, ನರದೋಷಗಳು, ರಕ್ತದೋಷಗಳು, ಈ ಜಾಯಿಂಟ್ ಪೇನ್ಗಳು, ಅರ್ಥರೈಟಿಸ್ ಇತ್ಯಾದಿಗಳೆಲ್ಲ ಏನಿದೆ, ಇದು ವಾತದಿಂದ ಬರ್ತಕ್ಕಂತಹ ಒಂದು ಅನಾರೋಗ್ಯ. ಅದು ಪಿತ್ತವಾಗಿ ಮಾರ್ಪಾಡಾದಾಗ ಉಲ್ಬಣ ಆಗ್ತದೆ, ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟೆಲ್ಲ ಟೈಮಿಗೆ ಸರಿಯಾಗಿ ಮಾಡಿಕೊಳ್ಳೋದು, ಅದಕ್ಕೆ ಬೇಕಾಗಿರುವಂಥ ಎಕ್ಸರ್ಸೈಸಸ್ ಆಗಲಿ, ಏನು ಅದಕ್ಕೆ ಪ್ರತಿಯಾಗಿ ಮಾಡ್ತಕ್ಕಂತಹ ಔಷಧಿ ಪಥ್ಯ ಉಪಚಾರಗಳೇನಿದೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಮೀನರಾಶಿಯವರು. ಜಾಗ್ರತೆಯೊಂದೇ ಟೈಮಿಗೆ ಸರಿಯಾಗಿ ಮಾಡ್ತಕ್ಕಂತಹ ಒಂದು ಕೆಲಸಗಳನ್ನೆಲ್ಲ ಜಾಗ್ರತೆ ಅಂತಂತ ಕರೆಯೋದು. ಮಾನಸಿಕವಾಗಿರ್ತಕ್ಕಂಥ ಒತ್ತಡವೂ ಕೂಡ ಇರ್ತದೆ. ವ್ಯಯದಲ್ಲಿ ರಾಹು, ಜನ್ಮದಲ್ಲಿ ಶನಿಯ ದೋಷ ಆಲ್ರೆಡಿ ಇದೆ. ಆ ದೋಷದ ಮೂಲಕ ಬುಧನು, ಕುಜನು, ರವಿಯು ಇವರೆಲ್ಲರೂ ಹಾಯ್ದು ಹೋಗ್ತಕ್ಕಂತಹ ತಿಂಗಳು. ಹಾಗಾಗಿ ಹಾಯ್ದು ಹೋಗಲಿಕ್ಕೆ ಬಿಡಿ, ನೀವು ಆಂತರಿಕವಾಗಿ ಸ್ವಸ್ಥರಾಗಬೇಕು. ಆಂತರಿಕವಾಗಿ ಸ್ವಸ್ಥರಾಗಬೇಕು ಅಂತಂತಂದರೆ ನಿಯಮಿತವಾಗಿರ್ತಕ್ಕಂಥ ಆಹಾರ, ಪಥ್ಯ, ಔಷಧ, ಟೈಮ್ಲಿ ಅಂತೇನು ಹೇಳ್ತೀವಿ, ಜಾಗ್ರತೆಯಿಂದ ಅಂತ ನಾನೇನು ಹೇಳಿದೆ, ಅದನ್ನು ಹೆಚ್ಚು ಗಮನದಲ್ಲಿ ಇಟ್ಟುಕೊಂಡು ನಾಮಸ್ಮರಣೆ ಮತ್ತು ಯೋಗ ಸಾಧನೆ ಇದರ ಕಡೆ ಹೆಚ್ಚು ಗಮನ ಕೊಡಬೇಕು. ಹೆಚ್ಚು ಗಮನ ಕೊಟ್ಟಷ್ಟು ನಾನು ಆಗಲೇ ಹೇಳಿದಂತೆ ನಾವು ಆಂತರಿಕವಾಗಿ ಶುದ್ಧರಾಗ್ತೀವಿ. ಗ್ರಹ ದೋಷಗಳು ಬರ್ತಕ್ಕಂಥದ್ದು, ಕರ್ಮಗಳು ಆಗ್ತಕ್ಕಂಥದ್ದು ಹೊರಗಡೆ. ನಾವು ಒಳಗಡೆಯಿಂದ ಶುದ್ಧರಾಗ್ತಕ್ಕಂಥದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಮೀನರಾಶಿಯವರು. ಒಳ್ಳೆಯದಾಗ್ತದೆ. ಇಷ್ಟು ಮೇಷಾದಿ ದ್ವಾದಶ ರಾಶಿಗಳ ಏಪ್ರಿಲ್ ಮಾಸದ ಸೂಚನೆ.
ಎಲ್ಲರಿಗೂ ಕೂಡ ಸರ್ವಗ್ರಹಾಂತರ್ಯಾಮಿ ಆ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹ ಇರಲಿ. ಶುಭಂ ಕರೋತು ನಿತ್ಯಂ. ಶ್ರೀಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.